ಇಂದು ದಿನಾಂಕ 20/8/2026 ಆಳಂದ ತಾಲೂಕಿನ ಪಡಸಲಿ ಗ್ರಾಮದಲ್ಲಿ ಡಾಕ್ಟರ್ ಸಾಹಿತ್ಯ ರತ್ನಲು ಶಾಹೀರ್ ಅಣ್ಣ ಬಾವುಟ್ ಸಾಟೆ 106ನೇ ಜಯಂತಿ ಅಂಗವಾಗಿ ಆಳಂದ ತಾಲೂಕಿನ ಮಲ್ಲಿನಾಥ್ ಈತಾಗಲೆ ಅಧ್ಯಕ್ಷರು ನೇತೃತ್ವದಲ್ಲಿ ನಡೆಯಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಭಾವಚಿತ್ರ ಪೂಜೆ ಸಲ್ಲಿಸುವ ಮಾಜಿ ಜಿಲ್ಲಾ ಪಂಚಾಯತ್ ಶ್ರೀ ಹರ್ಷಾನಂದ ಗುತ್ತೇದಾರ್ ಈ ಭಾವಚಿತ್ರದಲ್ಲಿ ಶುಭ ನುಡಿದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ದೀಪಕ್ ಚಿರಸಾಗರ್ ಉಪಾಧ್ಯಕ್ಷರು, ರಮೇಶ್ ಹತ್ಗಾಲ್ ಕಾರ್ಯದರ್ಶಿ, ರವಿ ಪತ್ರೆ, ಮಹೇಶ್ ಕುಮಾರ್ ಮುನ್ನೋಳಿ, ಬಿಜೆಪಿ ಮುಖಂಡರು, ಸಾವಿತ್ರಿಬಾಯಿ ಫುಲೆ, ಪಾರ್ವತಿ ಅಧ್ಯಕ್ಷರು, ಉಪಾಧ್ಯಕ್ಷರು ರೇಶ್ ಬಾಯ್, ಜಿಲ್ಲಾ ಕಾರ್ಯದರ್ಶಿ ಆಕಾಶ್ ಪಾತ್ರೆ, ಎಸ್ಪಿ ಪಾತ್ರೆ ಖಜೂರಿ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಮಹೇಂದ್ರ, ಕ್ಷರಸಾಗರ್, ಆಳಂದ. ಸನ್ಮಾನ 105ನೇ 6ನೇ ಇಲ್ಲಿ ಬ್ಯಾನರ್ 5 ಅದ, ಕ್ಷಮಿಸಬೇಕು. 106ನೇ ಒಂದು ಜಯಂತ್ಯೋತ್ಸವ ಅಣ್ಣಾಭಾವು ಸಾಟಿ ಅವರ ಈ ಜಯಂತ್ಯೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನರಾದಂಥ ಗ್ರಾಮದ ಯುವ ಮುಖಂಡರಾದಂಥ ಮಹೇಶ್ ಮುನ್ನೋಳಿಯವರೇ ಮತ್ತು ಎಲ್ಲ ಸಮಾಜದ ಹಿರಿಯ ಮುಖಂಡರೇ, ಗ್ರಾಮದ ಹಿರಿಯರೇ, ಇಲ್ಲಿ ಸೇರಿದಂಥ ಎಲ್ಲರಿಗೂ, ಸಮಾಜದ ಮುಖಂಡರಿಗೂ, ಯುವ ಮಿತ್ರರಿಗೂ, ತಾಯಂದ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ನನಗೆ ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ರು ನಾಳೆಗೆ ಬರ್ಬೇಕಂತಂದು. ಆದ್ರೆ ನಾವು ಬಹಳ ಬೇರೆ ಬೇರೆ ಫಂಕ್ಷನ್ಗಳ ಇದ್ದು, ನಾ ನಿನ್ನೆ ಇಂದಿಗೆ ಹೇಳಿದ್ರೆ ಹೆಂಗ್ರಿ ಅಂತಂದು, ಇಲ್ರಿ ನೀವು ಬರ್ಬೇಕೆ, ನೀವು ಯಾವಾಗ ಇಡ್ತೀರಿ ಅವಾಗೇ ಮಾಡ್ತೀವಿ ಅಂತಂದು ಅಂದ್ರು. ಆದ್ರೆ ಇವತ್ತು ಫಂಕ್ಷನ್ಗಳು ಬಹಳ ಅವ, ಹಿಂಗಾಗಿ ನಾ ಗಡಬಡ್ ಮಾಡ್ಲಿಕತ್ತೀನಿ, ದಯವಿಟ್ಟು ತಂದು ತಿಳ್ಕೊಬಾರ್ದು. ಈಗ ಇಲ್ಲಿ ಕುಂತೀನಿ ಅಂದ್ರೆ ಇನ್ನ ಮುಂದಿನ ಫಂಕ್ಷನ್ದವರು ಗಡಬಡ್ ಮಾಡ್ಲತ್ತಾರ. ಅದಕ್ಕೆ ನಾವು ನಿಮ್ಮ ಸಮಾಜ ಮತ್ತು ನಿಮ್ಮ ಎಲ್ಲರ ಜೊತೆ ಯಾವತ್ತೂ ನಮ್ಮ ತಂದೆಯವರು ನಿಮ್ಗೆ ಏನೇ ವೈಯಕ್ತಿಕ ಕೆಲಸಗಳಿರಲಿ, ಸಮಾಜದಿರಲಿ ಮಾಡ್ಕೋತ ಬಂದಾರ. ಅದೇ ರೀತಿ ನಾವು ಮುಂದೆ ನಿಮ್ಮ ಜೊತೆಯಲ್ಲಿ ನಿಮ್ಮ ವೈಯಕ್ತಿಕ ಕೆಲಸಗಳಿಗೂ ಸಮಾಜದ ಎಲ್ಲದಕ್ಕೂ ನಾವು ಇರ್ತೀವಿ. ಇವತ್ತು ಅಣ್ಣಾಭಾವು ಸಾಟೆ ಅವರು ಯಾವ ರೀತಿ ಸಮಾಜದಲ್ಲಿ ಸಮಾನತೆ ಬರಬೇಕು ಮತ್ತು ಎಲ್ಲರೂ ಶಿಕ್ಷಣ ಪಡ್ಕೋಬೇಕು ಮತ್ತು ಎಲ್ಲರೂ ಕೂಡ ಒಂದು ಒಳ್ಳೆ ಮರ್ಯಾದೆಯಿಂದ ಒಂದು ಅನುಕೂಲ ಜೀವನ ನಡೆಸಬೇಕು ಅಂತಂದು ಅವರು ಹೋರಾಟ ಮಾಡಿದ್ರು ಅಲ್ಲಿ ಮಹಾರಾಷ್ಟ್ರದಾಗ. ಅದಕ್ಕೆ ನಾವು ಅವರ ಆದರ್ಶಗಳನ್ನು ಇಟ್ಕೊಂಡು ಇವತ್ತು ನೀವು ಸಮಾಜದ ಮುಖಂಡರು ಇಲ್ಲಿ ಇದು ಜಯಂತಿ ಮಾಡಿದ್ದು ನೋಡಿದ್ರೆ ಎಷ್ಟು ಶಿಸ್ತು ಮತ್ತು ಬಹಳ ಒಳ್ಳೆ ರೀತಿಯಿಂದ ತಾವು ಮಾಡಿರಿ, ಎಲ್ಲ ಅಧ್ಯಕ್ಷರು ಎಲ್ಲರೂ ಸೇರಿ. ಅದಕ್ಕೆ ತಮಗೆಲ್ಲರಿಗೆ ಅಭಿನಂದನೆ. ಅದೇ ರೀತಿ ಅಣ್ಣಾಭಾವು ಸಾಟಿಯವರ ಒಂದು ಏನು ವಿಚಾರಗಳವ, ಎಲ್ಲರೂ ಶಿಕ್ಷಣವಂತರಾಗಬೇಕು, ಎಲ್ಲರೂ ಕೆಲಸ ಮಾಡಬೇಕು ಮತ್ತು ನಮ್ಮ ಜೀವನದಾಗ ನಾವು ಮೇಲ್ ಬರಬೇಕು ಅಂತಂದ್ರೆ ನಾವು ಸತತವಾಗಿ ನಾವು ಪ್ರಯತ್ನ ಮಾಡ್ಬೇಕು. ನಮ್ಮ ಜೀವನದಾಗ ಒಂದು ಶಿಕ್ಷಣ ಪಡ್ಕೊಳ್ಳೋದಿರ್ಲಿ, ಯಾವುದೇ ಕೆಲಸ ಇರಲಿ, ಆ ಒಂದು ಮಾಡಿದಾಗ ಮಾತ್ರ ಅವ್ರು ಕಂಡಂತ ಕನಸುಗಳು ಇವತ್ತು ನನ್ಸಾಗ್ಲಕ್ ಸಾಧ್ಯ ಅದ. ನಾವು ಬರೀ ಅವರಿಗೆ ಒಂದು ಗೌರವ ಸಲ್ಲಿಸ್ತೀವಿ ಅಷ್ಟೇ, ಆದ್ರೆ ಅವ್ರು ಹೇಳಿ ವಿಚಾರಗಳು ಪಾಲಿಸಲ್ಲ. ಆದ್ರೆ ನಾವು ಎಲ್ಲರೂ ಇವತ್ತು ಮುಂದೆ ಏನೇ ಕೆಲಸಗಳು ಇರಲಿ ಒಗ್ಗಟ್ಟಿನಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದ್ರೆ ನಮ್ಗೆಲ್ಲರಿಗೆ ಜೀವನದಾಗ ಯಶಸ್ಸು ಬರ್ತದೆ. ಅವಾಗ ಅವ್ರು ಕಂಡಂತ ಕನಸು ಸಾರ್ಥಕ ಆಗ್ತದೆ. ನಾವು ಸಮಾಜದಾಗ ಒಳ್ಳೆ ವ್ಯಕ್ತಿಗಳಾಗಬೇಕು ಅಂತಂದ್ರೆ ಎಲ್ಲರಿಗೆ ಅಣ್ಣತಮ್ಮದರಪ್ಲೆ ನೋಡ್ಕೊಂಡು ಯಾವುದೇ ಒಂದು ಭಿನ್ನಾಭಿಪ್ರಾಯ ಬರಲಾರ್ದಂಗೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಕೆಲಸ ನೀವು ನಾವು ಎಲ್ಲರೂ ಸೇರಿ ಮಾಡೋಣ. ಮುಂದೆ ಯಾವುದೇ ನಿಮ್ಮ ಒಂದು ವೈಯಕ್ತಿಕ ಕೆಲಸಗಳಿರ್ಲಿ, ನಿಮ್ಮ ಸಮಾಜದಿರ್ಲಿ, ನಾ ಆ ಕೆಲಸಕ್ಕೆ ಸ್ಪಂದಿಸ್ತೀನಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲರಿಗೂ ನನಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಸನ್ಮಾನ ಮಾಡಿದಕ್ಕೆ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.